ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಇದೇ ರೀತಿ ಅಕ್ರಮ ಬಾಂಗ್ಲಾ ವಲಸಿಗರು ಲಗ್ಗೆ ಇಟ್ಟಿದ್ದಾರೆ ಅಂತಕ್ಕಂಥ ಶಂಕೆ. ನೋಡಿ, ಬೆಳಗಾವಿಯಲ್ಲೂ ಕೂಡ ಅಕ್ರಮ ಬಾಂಗ್ಲಾ ನಿವಾಸಿಗಳು ಲಗ್ಗೆ ಇಟ್ಟಿದ್ದಾರೆ ಅಂತಕ್ಕಂಥ ಶಂಕೆ. 20ಕ್ಕೂ ಹೆಚ್ಚು ಅನುಮಾನಿತ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ 3 ಬಸ್ಗಳಲ್ಲಿ ಬಂದಿದ್ದ ಜನ ವಶಕ್ಕೆ, ಅಂದರೆ ಅದೇ ಹುಬ್ಬಳ್ಳಿಗೆ ಬರ್ತಾರೆ, ಹುಬ್ಬಳ್ಳಿಯಿಂದ ಇವರು ವಾಪಸ್ಸು ಬೆಳಗಾವಿಗೆ ಹೋಗಿದ್ದಾರೆ. ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಇವರೆಲ್ಲರನ್ನೂ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಇವರ ಆಧಾರ್ ಕಾರ್ಡು, ದಾಖಲಾತಿ ಎಲ್ಲವನ್ನ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಯಾಕೆಂದರೆ ಅಲ್ಲಿ ಅವ್ರ ಕಷ್ಟ ಆಗ್ಬಿಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಓಡಿಸ್ತಾ ಇದ್ದಾರೆ. ಹಾಗಾಗಿ ಅವರು ಈ ಕಡೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನದ ಮೇರೆಗೆ 20ಕ್ಕೂ ಹೆಚ್ಚು ಜನರನ್ನ ತಪಾಸಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಸೊ ಒಂದು ಕಡೆ ಹುಬ್ಬಳ್ಳಿ, ಒಂದು ಕಡೆ ಬೆಳಗಾವಿ, ಎರಡೂ ಕಡೆ ನೋಡ್ತಾ ಇದ್ದೀರಾ. ಕೆಲವರು ಹುಬ್ಬಳ್ಳಿಗೆ ಬಂದವರು ಬೆಳಗಾವಿಗೂ ಹೋಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ BJP ಕಾರ್ಯಕರ್ತರು, ಸಂಘಟನೆ, ಸಂಘ ಸಂಸ್ಥೆಯವರು ಇವರೆಲ್ಲರೂ ಕೂಡ ಒಂದು ಕಣ್ಣು ಇಟ್ಟಿದ್ದಾರೆ. ಈ ಥರ ಬರ್ತಾರೆ ಟ್ರೈನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಂತಂದ್ಬಿಟ್ಟು. ಈಗ ಅಲ್ಲೇ ಅದನ್ನೇ ಮಾತಾಡ್ತಾ ಇದ್ದಿದ್ದೊಬ್ರು, ಕಾಂಗ್ರೆಸ್ ಸರ್ಕಾರ ಇದೆ, ಆಶ್ರಯ ಕೊಟ್ಬಿಡ್ತಾರೆ ಅಂತೆಲ್ಲ. ಹಾಗಾಗಿ ಸದ್ಯಕ್ಕೆ ತಪಾಸಣೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ 20ಕ್ಕೂ ಹೆಚ್ಚು ಅನುಮಾನ ವ್ಯಕ್ತಿಗಳನ್ನ ದಾಖಲೆ ಪರಿಶೀಲನೆ ಮಾಡಿದಾರಲ್ಲ, ಅಲ್ಲಿ ಯಾರಾದರೂ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಗುರುತಾಯ್ತಾ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಏನಂತಾರೆ, ಈ ಒಂದು ಜಾಲ ಏನಿರುವಂತದ್ದು ಈ ಮಹಾರಾಷ್ಟ್ರಗೆ ಮತ್ತೆ ಗೋವಾ ಸಂಬಂಧಪಟ್ಟಿರೋದ್ರಿಂದ ಇದು ಎಲ್ಲರೂ ಕೂಡ ತನಿಖೆ ಮಾಡ್ತಾರೆ. ತನಿಖೆ ಯಾವುದೋ ವಿಚಾರನೂ ಕೂಡ ಹೊರಗಡೆ ಬಿಡ್ತಾರೆ. ಯಾಕಂದ್ರೆ ಇದೊಂದು ತನಿಖೆ ವಿಷಯ ಆಗಿರೋದ್ರಿಂದ ಬಹಳಷ್ಟು ಜನ ಇನ್ನು ನಾವು ಅರೆಸ್ಟ್ ಮಾಡ್ಬೇಕಾಗಿರೋದ್ರಿಂದ ತನಿಖೆ ವಿಷಯ ಅಂತ ಹೇಳಾಗ್ತಾರೆ. ಹೀಗಾಗಿ ಎಲ್ಲಿ ಏನು ಅಂತ ಇನ್ನೊಂದು ಕೆಲವಷ್ಟು ಹೊತ್ತುಗಳಲ್ಲಿ ಅದು ಬಹಿರಂಗ ಆಗುವಂತದ್ದು. ಓಕೆ, ಇನ್ನೂ ಗೊತ್ತಾಗಿಲ್ಲ ಹಾಗಾದರೆ. ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರೇ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ವಂತೆ. ಇವರು ನಿಜವಾಗ್ಲೂ ಅಕ್ರಮ ಬಾಂಗ್ಲಾ ನಿವಾಸಿಗಳ ಅಲ್ವಾ ಅನ್ನೋದ್ರ ಬಗ್ಗೆ.